ಸಮಸ್ತ ಸಜ್ಜನರಿಗೂ ನಮಸ್ಕಾರ. ಇಂದು ನಾವು ಪುರಾಣಗಳ ಕಾಲದ ಒಂದು ಮಹಾನ್ ಘಟನೆಗೆ ಸಾಕ್ಷಿಯಾಗುತ್ತಿದ್ದೇವೆ. ಅದುವೇ ಸಮುದ್ರ ಮಂಥನ. ಒಮ್ಮೆ ದೂರ್ವಾಸ ಮುನಿಗಳ ಶಾಪದಿಂದ ದೇವತೆಗಳು ತಮ್ಮ ಸಕಲ ಶಕ್ತಿ ಮತ್ತು ಐಶ್ವರ್ಯವನ್ನ ಕಳೆದುಕೊಂಡು ಕಳೆಗುಂದಿದ್ದರು. ಇತ್ತ ಅಸುರರು ಬಲಿಷ್ಠರಾಗಿ ಲೋಕವನ್ನೇ ಆಳತೊಡಗಿದರು. ಅಸಹಾಯಕರಾದ ದೇವತೆಗಳು ವೈಕುಂಠನಾಥನ ಮೊರೆ ಹೋದಾಗ ಶ್ರೀಹರಿಯು ಒಂದು ದಾರಿ ತೋರಿಸಿದನು. ಅದೇ ಕ್ಷೀರ ಸಮುದ್ರದ ಮಥನ. ಬನ್ನಿ, ಇತಿಹಾಸದ ಆ ರೋಚಕ ಪುಟಗಳನ್ನ ಕಣ್ಣಾರೆ ಸವಿಯೋಣ. ಇದು ಕೇವಲ ಒಂದು ಕಥೆಯಲ್ಲ, ಇದು ದೇವರು ಮತ್ತು ಅಸುರರ ನಡುವಿನ ಮಹಾಸಂಗ್ರಾಮದ ಆರಂಭ. ಅಮರತ್ವಕ್ಕಾಗಿ, ಅಮೃತಕ್ಕಾಗಿ, ಶಕ್ತಿ, ಧೈರ್ಯ ಮತ್ತು ಬುದ್ಧಿಯ ಪರೀಕ್ಷೆಯ ಕಥೆ. ಇದು ಕೇವಲ ಒಂದು ಕಥೆಯಲ್ಲ, ಇದು ಸೃಷ್ಟಿಯ ಮಹಾಯಜ್ಞ, ಶಕ್ತಿ ಮತ್ತು ಧರ್ಮದ ಪರೀಕ್ಷೆ. ಅನಂತ ಬ್ರಹ್ಮಾಂಡದಲ್ಲಿ ದೇವತೆಗಳು ಮತ್ತು ಅಸುರರ ನಡುವೆ ನಡೆಯುತ್ತಿದ್ದ ಶಾಶ್ವತ ಯುದ್ಧ. ಅಮೃತಕ್ಕಾಗಿ ನಡೆದ ಮಹಾಘಟನೆಯೇ ಸಮುದ್ರ ಮಂಥನ. ಆಕಾಶದಲ್ಲಿ ಹಾರಾಡುವ ದಿವ್ಯ ಹಂಸಗಳು, ಸೂರ್ಯಕಿರಣಗಳು ಹೀರಿಕೊಳ್ಳುವಂತೆ ಹೊಳೆಯುವ ವಾತಾವರಣ. ದೇವತೆಗಳು ಪರಸ್ಪರ ಮಾತನಾಡುತ್ತಾ ನಗ್ತಿದ್ದಾರೆ. ಅಮೃತಪಾನ, ಹೂವಿನ ಮಳೆ ಸುರಿಯುತ್ತಿದೆ. ಗಂಧರ್ವರು ಗಾಯನ ಮಾಡ್ತಿದ್ದಾರೆ. ಸ್ವರ್ಗಲೋಕದಲ್ಲಿ ಆನಂದದ ವಾತಾವರಣ. ಆದರೆ ಈ ಸಂತೋಷದ ನಡುವೆ ಅಹಂಕಾರ ನಿಧಾನವಾಗಿ ಬೆಳೆಯುತ್ತಿತ್ತು. ಈ ಸಂಭ್ರಮದ ನಡುವೆ ಒಂದು ಘಟನೆ ಎಲ್ಲವನ್ನೂ ಬದಲಾಯಿಸಲು ಸಿದ್ಧವಾಗಿತ್ತು. ದೂರದಿಂದ ದುರ್ವಾಸ ಮುನಿ ಬರುತ್ತಿರುವುದು. ಇಂದ್ರ, ನಾನು ಕೊಟ್ಟ ದಿವ್ಯ ಮಾಲೆಯನ್ನು ನೀನು ಅವಮಾನಿಸಿದ್ದೀಯಾ? ಓ ಪ್ಲೀಸ್, ನಿನಗೆ ಇದರ ಬೆಲೆ ಅರ್ಥವಾಗುತ್ತಿಲ್ಲ. ಇದು ಸಾಮಾನ್ಯ ಮಾಲೆಯಷ್ಟೇ. ದುರ್ವಾಸ ಮುನಿ ಕಣ್ಣುಗಳಲ್ಲಿ ಅಗ್ನಿಯಂತೆ ಕೋಪ, ಭ್ರೂಕುಟಿ ಗಟ್ಟಿಯಾಗಿ ಕೂಡಿ ಕೈಯಲ್ಲಿ ದಿವ್ಯಮಾಲೆ ನಡುಗ್ತಿದೆ. ಇಂದ್ರ, ನಾನು ಕೊಟ್ಟ ದಿವ್ಯಮಾಲೆ ನೀನು ಅವಮಾನಿಸಿದೆ. ಇಂದ್ರ, ದಿವ್ಯ ವರವನ್ನು ಅವಮಾನಿಸಿದೆಯಾ? ನಿನ್ನ ಅಹಂಕಾರ ಅತಿಯಾಗಿ ಬೆಳೆದಿದೆ. ನಿನ್ನ ಅಹಂಕಾರಕ್ಕೆ ಶಿಕ್ಷೆ. ನಿಮ್ಮ ಶಕ್ತಿ ಕ್ಷೀಣವಾಗಲಿ, ನಿಮ್ಮ ವೈಭವ ಕುಸಿಯಲಿ, ದೇವತೆಗಳ ಪ್ರಭಾವವೇ ಅಳಿದು ಹೋಗಲಿ. ಆ ಶಾಪದ ಪರಿಣಾಮ ಕ್ಷಣಾರ್ಧದಲ್ಲಿ ಕಾಣಿಸತೊಡಗಿತು. ಇಂದ್ರಶಕ್ತಿಯ ಕಿರಣ ಕಡಿಮೆಯಾಗುತ್ತದೆ. ದೇವತೆಗಳು ದುರ್ಬಲವಾಗಿ ಚಿಂತೆಯಿಂದ ಪರಸ್ಪರ ನೋಡುತ್ತಾರೆ. ಸ್ವರ್ಗಲೋಕ ಬಂಗಾರದ ಹೊಳಪು ನಿಧಾನವಾಗಿ ಕಮ್ಮಿಯಾಗುತ್ತದೆ. ಸ್ವರ್ಗದ ಆಕಾಶ ಕತ್ತಲಾಗುತ್ತದೆ. ಮಿಂಚುಗಳು ಹೊಡೆಯುತ್ತವೆ. ಪೂರ್ಣ ಲೋಕವೇ ನಡುಗುತ್ತಿರುವಂತೆ ಕಂಪನ. ಆ ಶಾಪದಿಂದ ದೇವತೆಗಳು ದುರ್ಬಲರಾದರು. ಸ್ವರ್ಗದ ಮಹಿಮೆ ಕುಸಿಯತೊಡಗಿತು. ಒಮ್ಮೆ ಅಜೇಯವಾಗಿದ್ದ ದೇವತೆಗಳು ಈಗ ಭಯದಿಂದ ನಡುಗಿದರು. ನಾವು ದೊಡ್ಡ ತಪ್ಪು ಮಾಡಿದ್ದೇವೆ. ಅಹಂಕಾರ ದೇವತೆಗಳ ಪತನಕ್ಕೆ ಕಾರಣವಾಗಿತ್ತು. ನಮ್ಮ ಶಕ್ತಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆ. ಇದೀಗ ಅಸುರರು ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ತಯಾರಾಗಬೇಕು ಮಹಾರಾಜ. ನಾವು ಅವರನ್ನು ಎದುರಿಸಲು ಸಿದ್ಧರಾಗಬೇಕು. ಹೌದು, ನಾವು ಹೋರಾಡಬೇಕು. ದೇವತೆಗಳ ಕಾಲ ಮುಗಿದಿದೆ. ಸ್ವರ್ಗವನ್ನು ಹಿಡಿಯುವ ಸಮಯ ಬಂದಿದೆ. ಒಂದೆಡೆ ದುರ್ಬಲವಾಗುತ್ತಿರುವ ದೇವತೆಗಳು, ಮತ್ತೊಂದೆಡೆ ಶಕ್ತಿಶಾಲಿಯಾಗುತ್ತಿರುವ ಅಸುರರು. ನಾವು ತಕ್ಷಣ ಪರಿಹಾರ ಹುಡುಕಬೇಕು. ಇಲ್ಲವಾದರೆ ಎಲ್ಲವೂ ಕಳೆದುಕೊಳ್ಳುತ್ತೇವೆ. ನಾವು ನಿಮ್ಮ ಜೊತೆ ಇರ್ತೇವೆ. ನಾವು ತಕ್ಷಣ ಪರಿಹಾರ ಹುಡುಕಬೇಕು, ಇಲ್ಲವಾದರೆ ಎಲ್ಲವೂ ಕಳೆದುಕೊಳ್ಳುತ್ತೇವೆ ಎಂದು ಹೇಳುವ ಮೂಲಕ ದೇವತೆಗಳು ಬ್ರಹ್ಮಲೋಕದ ಕಡೆಗೆ ಪ್ರಯಾಣಿಸುತ್ತಾರೆ. ಈ ಸಂಕಟಕ್ಕೆ ಒಂದು ಮಾತ್ರ ಪರಿಹಾರ ಇದೆ. ನೀವು ಶ್ರೀಮನ್ನಾರಾಯಣನನ್ನು ಶರಣಾಗಬೇಕು. ಅವರು ಮಾತ್ರ ನಿಮಗೆ ರಕ್ಷಣೆ ನೀಡಬಲ್ಲರು. ಇಂದ್ರ, ದಯವಿಟ್ಟು ನಮಗೆ ದಾರಿ ತೋರಿಸಿರಿ. ಬ್ರಹ್ಮನ ಮಾತಿನಂತೆ ದೇವತೆಗಳು ವೈಕುಂಠದತ್ತ ಹೊರಟರು. ಪ್ರಭು, ನಮ್ಮ ಅಹಂಕಾರದಿಂದ ನಾವು ಶಾಪಕ್ಕೆ ಒಳಗಾದೆವು. ಇದೀಗ ನಮ್ಮನ್ನು ರಕ್ಷಿಸಿ. ವೃಥಾ ಯೋಚಿಸಬೇಡಿ, ನಿಮ್ಮನ್ನು ಖಂಡಿತ ರಕ್ಷಿಸ್ತೇನೆ. ಇಂದ್ರ, ತಪ್ಪನ್ನು ಒಪ್ಪಿಕೊಳ್ಳುವುದು ಮೊದಲ ಹೆಜ್ಜೆ. ನೀವು ಅಮೃತವನ್ನ ಪಡೆಯಬೇಕು. ಅದು ನಿಮ್ಮ ಶಕ್ತಿಯನ್ನ ಮರಳಿಕೊಡುತ್ತದೆ. ಕ್ಷೀರಸಾಗರವನ್ನ ಮಂಥನ ಮಾಡಬೇಕು. ಆದರೆ ಇದನ್ನು ನೀವು ಒಬ್ಬರೇ ಮಾಡಲಾರೆ. ಬಾ, ಅಸುರರ ಸಹಾಯವೂ ಅಗತ್ಯ. ದೇವತೆಗಳು ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡುತ್ತಾರೆ. ಅಸುರರ ಜೊತೆಗೂಡಿ ಬುದ್ಧಿಯಿಂದ ನಡೆದುಕೊಂಡರೆ ವಿಜಯ ನಿಮ್ಮದೇ ಆಗುತ್ತದೆ. ವಿಷ್ಣುವಿನ ಮಾರ್ಗದರ್ಶನದೊಂದಿಗೆ ದೇವತೆಗಳು ಒಂದು ಮಹತ್ವದ ನಿರ್ಧಾರ ಕೈಗೊಂಡರು. ನಾವು ಸಿದ್ಧರಿದ್ದೇವೆ. ವಿಘ್ನಗಳನ್ನು ನಿವಾರಿಸಲು ನಿಮ್ಮ ಸಹಾಯಕ್ಕಾಗಿ ಧನ್ಯವಾದಗಳು. ಇಂದ್ರ, ನೀನಿಲ್ಲಿ ಏಕೆ ಬಂದಿದ್ದೀಯಾ? ನಾವು ಯುದ್ಧಕ್ಕೆ ಬಂದಿಲ್ಲ, ಒಪ್ಪಂದಕ್ಕೆ ಬಂದಿದ್ದೇವೆ. ದೇವತೆಗಳು ನಮ್ಮ ಜೊತೆ ಒಪ್ಪಂದವಾ? ಇದು ವಿಚಿತ್ರ. ಕ್ಷೀರಸಾಗರದಲ್ಲಿ ಅಮೃತ ಇದೆ. ನಾವು ಒಟ್ಟಿಗೆ ಮಂಥನ ಮಾಡಿದರೆ ಅಮೃತವನ್ನು ಪಡೆಯಬಹುದು.
ಅಸುರರು ಪರಸ್ಪರ ಮಾತನಾಡುತ್ತಾರೆ, ಕಣ್ಣುಗಳಲ್ಲಿ ಲೋಭದ ಕಿರಣ. ಅಮೃತ ಅಂದರೆ ಅಮರತ್ವ ಸರಿ, ಆದರೆ ಅಮೃತದಲ್ಲಿ ನಮಗೂ ಸಮಾನ ಪಾಲು ಬೇಕು. ದೇವತೆಗಳು ತಂತ್ರದಿಂದ ಒಪ್ಪಿಕೊಂಡರು. ಅವರ ಮನಸ್ಸಿನಲ್ಲಿ ವಿಷ್ಣುವಿನ ಮಾತುಗಳು ಇತ್ತು. ದೇವತೆಗಳು ಮತ್ತು ಅಸುರರು ಸೇರಿ ಮಂದಾರ ಪರ್ವತವನ್ನು ಎತ್ತುತ್ತಾರೆ. ನೆಲ ಕಂಪಿಸುತ್ತದೆ. ಪರ್ವತವನ್ನು ಸಾಗರದ ಕಡೆಗೆ ಕರೆದೊಯ್ಯುತ್ತಾರೆ. ಅಸೀಮವಾದ ಕ್ಷೀರಸಾಗರ, ಅಲೆಗಳು ಹೊಳೆಯುತ್ತಿವೆ. ಆಕಾಶದಲ್ಲಿ ಮಿಂಚುಗುಡುಗು. ದೇವತೆಗಳು ಒಂದು ಕಡೆ, ಅಸುರರು ಇನ್ನೊಂದು ಕಡೆ. ಮಧ್ಯದಲ್ಲಿ ಭಾರೀ ಮಂದರ ಪರ್ವತ. ಮಂದರ ಪರ್ವತವನ್ನು ಮಂಥನ ಮಾಡುವ ಕಂಬವಾಗಿ ಬಳಸಲಾಯಿತು. ವಾಸುಕಿ ಸರ್ಪವನ್ನು ಹಗ್ಗವನ್ನಾಗಿ ಮಾಡಲಾಯಿತು. ವಿಷ್ಣುವು ಕೂರ್ಮ ಅವತಾರ ತಾಳಿ ಪರ್ವತವು ಮುಳುಗದಂತೆ ತನ್ನ ಬೆನ್ನ ಮೇಲೆ ಹೊತ್ತುಕೊಂಡನು. ನಾವು ತಲೆಯ ಭಾಗ ಹಿಡಿಯುತ್ತಿವೆ, ಅದು ಶಕ್ತಿಯ ಸಂಕೇತ. ನಾವು ಪೂಚ್ಛ ಭಾಗ ಹಿಡಿಯೋಣ, ಇದು ವಿಷ್ಣುವಿನ ಯುಕ್ತಿ. ತಲೆಯ ಬಳಿ ವಿಷಕಾರಿ ಹೊಗೆ ಹೊರಬರುತ್ತದೆ ಎಂಬುದು ದೇವತೆಗಳಿಗೆ ಗೊತ್ತಿತ್ತು. ದೇವತೆಗಳು ಮತ್ತು ಅಸುರರು ಮೊದಲ ಬಾರಿಗೆ ಎಳೆಯುತ್ತಾರೆ. ಸಮುದ್ರ ಭಾರೀ ಶಬ್ದದೊಂದಿಗೆ ಕದಡುತ್ತದೆ. ಹೀಗೆ ಪ್ರಾರಂಭವಾಯಿತು ಸಮುದ್ರ ಮಂಥನ. ಶಾಂತವಾದ ಸಮುದ್ರವು ತನ್ನ ಗರ್ಭದಲ್ಲಿ ಅಡಗಿದ್ದ ಅದ್ಭುತ ನಿಧಿಗಳನ್ನು ಒಂದೊಂದಾಗಿ ಜಗತ್ತಿಗೆ ಅರ್ಪಿಸಲು ಸಿದ್ಧವಾಯಿತು. ಬ್ರಹ್ಮಾಂಡವೇ ಬೆರಗಾಗುವಂತೆ ಸಮುದ್ರರಾಜನು ಬಿಟ್ಟುಕೊಟ್ಟ ಆ 14 ದಿವ್ಯ ರತ್ನಗಳು ಈಗ ನಿಮ್ಮ ಕಣ್ಣ ಮುಂದೆ ಬರಲಿವೆ. ಲೋಕದ ದಾರಿದ್ರ್ಯ ನೀಗುವ ಸುಂದರ ವಸ್ತುಗಳು, ಅತಿ ಮಾನುಷ ಶಕ್ತಿಯುಳ್ಳ ಪ್ರಾಣಿಗಳು ಮತ್ತು ಸಾಕ್ಷಾತ್ ಸಂಪತ್ಲಕ್ಷ್ಮಿಯ ಆಗಮನವಾಗುವ ಈ ಅದ್ಭುತ ದೃಶ್ಯ ವೈಭವಕ್ಕೆ ಸಾಕ್ಷಿಯಾಗಿ ಇಗೋ ಉದ್ಭವಿಸುತ್ತಿವೆ ಆ 14 ರತ್ನಗಳು. ವಾಸುಕಿಯ ಬಾಯಿಯಿಂದ ಭಾರೀ ಅಗ್ನಿ ಮತ್ತು ವಿಷಕಾರಿ ಹೊಗೆ ಹೊರಬರುತ್ತದೆ. ಈ ಹೊಗೆ ಉಸಿರಾಡಲು ಆಗುತ್ತಿಲ್ಲ. ವಿಷ್ಣುವಿನ ಯುಕ್ತಿ, ಅಸುರರು ತಲೆಭಾಗ ಹಿಡಿದ ಕಾರಣ ವಿಷದ ಹೊಗೆ ಅವರನ್ನ ದುರ್ಬಲಗೊಳಿಸಿತು. ಸಮುದ್ರದ ಆಳದಲ್ಲಿ ವಿಚಿತ್ರ ಚಲನೆಗಳು. ಪ್ರಕಾಶಮಾನ ಜೀವಿಗಳು ಓಡುತ್ತಿವೆ. ಭಾರೀ ಶಕ್ತಿಯ ಅಲೆಗಳು ಹರಡುತ್ತಿವೆ. ಮಂದರ ಪರ್ವತ ವೇಗವಾಗಿ ತಿರುಗುತ್ತದೆ. ಸುತ್ತಲೂ ದೊಡ್ಡ ಚಕ್ರದಂತೆ ಅಲೆಗಳು ಸೃಷ್ಟಿಯಾಗುತ್ತವೆ. ನೀರು ಆಕಾಶಕ್ಕೆ ಚಿಮ್ಮುತ್ತದೆ. ಇದು ತುಂಬಾ ಕಷ್ಟ, ಆದರೆ ನಿಲ್ಲಬಾರದು. ಅಮೃತಕ್ಕಾಗಿ ಮುಂದುವರಿಸಿ. ನಾವು ಗೆಲ್ಲುತ್ತೇವೆ. ಇನ್ನಷ್ಟು ಬಲದಿಂದ ಎಳೆಯಿರಿ. ಹಾಲಾಹಲ ವಿಷದ ಉದಯ. ಮಂಥನ ವೇಗ ಹೆಚ್ಚುತ್ತದೆ. ಸಮುದ್ರ ಕಪ್ಪಾಗಲು ಶುರುವಾಗುತ್ತದೆ. ಅಲೆಗಳು ವಿಚಿತ್ರವಾಗಿ ತಿರುಗುತ್ತಿವೆ. ಮಂಥನದ ಮೊದಲ ಫಲ ಅಮೃತವಲ್ಲ, ಭಯಾನಕ ವಿನಾಶ. ಅಯ್ಯೋ, ಈ ವಿಷವು ಜಗತ್ತನ್ನೇ ಸುಟ್ಟು ಹಾಕ್ತಿದೆ. ಓಡಿ ಹೋಗಿ. ಈ ಸಂಕಷ್ಟದಿಂದ ಪಾರು ಮಾಡಲು ಮಹಾದೇವನೊಬ್ಬನಿಗೆ ಮಾತ್ರ ಸಾಧ್ಯ. ಲೋಕ ಕಲ್ಯಾಣಕ್ಕಾಗಿ ನಾನು ಈ ವಿಷವನ್ನು ಕುಡಿಯುತ್ತೇನೆ. ಪಾರ್ವತಿಯು ಶಿವನ ಗಂಟಲನ್ನು ಒತ್ತಿ ಹಿಡಿಯುತ್ತಾಳೆ. ವಿಷವು ಗಂಟಲಲ್ಲೇ ಉಳಿದು ಶಿವನು ನೀಲಕಂಠನಾಗುತ್ತಾನೆ. ಮಂದರ ಪರ್ವತದ ಮಂಥನ ವೇಗವಾಗಿ ನಡೆಯುತ್ತಾ ಇದೆ. ಸಮುದ್ರದಿಂದ ಒಂದೊಂದಾಗಿ ದಿವ್ಯ ವಸ್ತುಗಳು ಹೊರಬರುತ್ತಿವೆ. ವಿಷದ ಭಯಾನಕತೆಯ ನಂತರ ಈಗ ಸಮುದ್ರ ತನ್ನ ಮೊದಲ ದಿವ್ಯವರವನ್ನು ನೀಡಲು ಸಿದ್ಧವಾಯಿತು. ಸಮುದ್ರದ ಮಧ್ಯದಲ್ಲಿ ಒಂದು ಸಣ್ಣ ಪ್ರಕಾಶ ಬಿಂದು ಕಾಣಿಸುತ್ತದೆ. ಅದು ನಿಧಾನವಾಗಿ ವಿಸ್ತರಿಸುತ್ತದೆ. ನೀರಿನೊಳಗೆ ಚಿನ್ನದ ಬೆಳಕು ತಿರುಗುತ್ತಾ ಏರುತ್ತಿದೆ. ನೀರು ನಿಧಾನವಾಗಿ ಬೇರ್ಪಡುತ್ತದೆ. ಅದರೊಳಗಿಂದ ಒಂದು ದಿವ್ಯ ಗೋವು ಕಾಮಧೇನು ಪ್ರತ್ಯಕ್ಷವಾಗುತ್ತದೆ. ಕಾಮಧೇನು ನಿಧಾನವಾಗಿ ಋಷಿಗಳ ಕಡೆ ನಡೆದು ಹೋಗುತ್ತದೆ. ಧರ್ಮ ಮತ್ತು ಯಜ್ಞಗಳ ರಕ್ಷಣೆಗೆ ಕಾಮಧೇನು ಋಷಿಗಳನ್ನ ಆಯ್ಕೆ ಮಾಡಿಕೊಂಡಳು. ಮಂಥನದ ಆಳದಿಂದ ಒಂದೊಂದಾಗಿ ಅದ್ಭುತ ದಿವ್ಯ ರತ್ನಗಳು ಹೊರಬರಲು ಶುರುವಾದವು. ಒಂದು ಅದ್ಭುತ ಹಿಮದಂತೆ ಬಿಳಿ ಕುದುರೆ ಉಚ್ಚೈಶ್ರವಸ್ಸು ಸಮುದ್ರದೊಳಗಿಂದ ಅದರ ದೇಹದಿಂದ ಹೊಳೆಯುವ ಬೆಳಕು, ಅದರ ಓಟ ಗಾಳಿಯಂತೆ ವೇಗ. ಇದು ಸಾಮಾನ್ಯ ಕುದುರೆಯಲ್ಲ, ದಿವ್ಯ ಶಕ್ತಿ. ಮತ್ತೊಂದು ಭಾರೀ ಶಕ್ತಿಯ ರೂಪ, 4 ದಂತಗಳಿರುವ ಬಿಳಿ ಆನೆ ಐರಾವತ ಮಿಂಚಿನೊಂದಿಗೆ ಹೊರಬರುತ್ತದೆ. ಐರಾವತ ಮಳೆ, ಶಕ್ತಿ ಮತ್ತು ರಾಜಕೀಯ ವೈಭವದ ಪ್ರತೀಕ. ಇದು ನನ್ನ ವಾಹನವಾಗಲಿ. ಐರಾವತ ಇಂದ್ರನ ಮುಂದೆ ತಲೆಬಾಗುತ್ತದೆ. ಸಮುದ್ರದೊಳಗೆ ಒಂದು ಹೊಳೆಯುವ ಕಿರಣ ನಿಧಾನವಾಗಿ ಒಂದು ಮಣಿಯಾಗಿ ರೂಪುಗೊಳ್ಳುತ್ತದೆ. ಎಲ್ಲಾ ರತ್ನಗಳಲ್ಲಿ ಶ್ರೇಷ್ಠ ಕೌಸ್ತುಭಮಣಿ, ಶುದ್ಧತೆ ಮತ್ತು ದಿವ್ಯತೆಯ ಸಂಕೇತ. ವಿಷ್ಣು ಮುಂದೆ ಬರುತ್ತಾನೆ. ಆ ಮಣಿಯನ್ನು ತನ್ನ ಹೃದಯದ ಮೇಲೆ ಧರಿಸುತ್ತಾನೆ. ಬೆಳಕು ಎಲ್ಲೆಡೆ ಹರಡುತ್ತದೆ.
ಸಮುದ್ರ ಮಂಥನ ಮುಂದುವರಿಯುತ್ತಾ ಇದೆ. ಅಲೆಗಳ ಬಣ್ಣ ನಿಧಾನವಾಗಿ ನೀಲಿಯಿಂದ ಹಸಿರಿಗೆ ತಿರುಗುತ್ತದೆ. ಮಂದರ ಪರ್ವತ ತಿರುಗುವ ವೇಗದ ಮಧ್ಯೆ ಒಂದು ಶಾಂತ ಕಿರಣ ಸಮುದ್ರದೊಳಗಿಂದ ಮೇಲಕ್ಕೆ ಚಿಮ್ಮುತ್ತದೆ. ಮಂದರ ಪರ್ವತ ತಿರುಗುವ ವೇಗದ ಮಧ್ಯೆ ಒಂದು ಶಾಂತ ಕಿರಣ ಸಮುದ್ರದೊಳಗಿಂದ ಮೇಲಕ್ಕೆ ಚಿಮ್ಮುತ್ತದೆ. ಶಕ್ತಿ, ಸೌಂದರ್ಯ, ಐಶ್ವರ್ಯಗಳ ನಂತರ ಈಗ ಬರುತ್ತಿದೆ ಇಚ್ಛೆಗಳ ಪರೀಕ್ಷೆ. ಒಂದು ಚಿಕ್ಕ ಹಸಿರು ಮೊಗ್ಗು ಅಲೆಗಳೊಳಗಿಂದ ತಲೆ ಎತ್ತುತ್ತದೆ. ಕ್ಷಣಾರ್ಧದಲ್ಲಿ ಅದು ವೃಕ್ಷವಾಗಿ ಬೆಳೆದು ಆಕಾಶವನ್ನೇ ಮುಟ್ಟುವಷ್ಟು ಎತ್ತರಕ್ಕೆ ಏರುತ್ತದೆ. ಒಬ್ಬ ದೇವತೆ ಮನಸ್ಸಿನಲ್ಲಿ ಒಂದು ಹೂವನ್ನು ಕಲ್ಪಿಸುತ್ತಾನೆ. ಕ್ಷಣದಲ್ಲೇ ಆ ಹೂವು ವೃಕ್ಷದ ಶಾಖೆಯಲ್ಲಿ ಮೂಡುತ್ತದೆ. ಇದು ನಮ್ಮ ಚಿಂತನೆಗಳನ್ನು ಅರಿತುಕೊಳ್ಳುತ್ತದೆ. ಕಲ್ಪವೃಕ್ಷ ಕೇವಲ ಇಚ್ಛೆಗಳನ್ನು ಪೂರೈಸುವುದಲ್ಲ, ಮನಸ್ಸಿನ ಶುದ್ಧತೆಯನ್ನು ಪ್ರತಿಬಿಂಬಿಸುವ ದಿವ್ಯ ಶಕ್ತಿ. ಕಲ್ಪವೃಕ್ಷ ನಿಧಾನವಾಗಿ ದೇವಲೋಕದ ಕಡೆಗೆ ಏರುತ್ತದೆ. ಅದರ ಬೆಳಕು ಆಕಾಶವನ್ನು ಹಸಿರು ಚಿನ್ನದ ಕಿರಣಗಳಿಂದ ತುಂಬುತ್ತದೆ. ಇಚ್ಛೆಗಳ ನಂತರ ಈಗ ಬರುತ್ತದೆ ಸೌಂದರ್ಯದ ಪರೀಕ್ಷೆ. ನೀರಿನ ಹನಿಗಳು ಗಾಳಿಯಲ್ಲಿ ಎದ್ದು ಮುತ್ತುಗಳಂತಕ್ಕೆ ಅಪ್ಸರಾ ರಂಭಾ ಪ್ರತ್ಯಕ್ಷತೆ. ಅವಳ ಕೇಶ ಜಲಧಾರೆಯಂತೆ ಹರಿಯುತ್ತದೆ. ಅವಳ ವಸ್ತ್ರ ಅಲೆಗಳಂತೆ ಹಾರುತ್ತದೆ. ಹೆಜ್ಜೆ ಹಾಕುವಾಗ ನೀರು ಹೂವಿನಂತೆ ಅರಳುತ್ತದೆ. ರಂಭಾ ನಿಧಾನವಾಗಿ ನೃತ್ಯ ಪ್ರಾರಂಭಿಸ್ತಾಳೆ. ಪ್ರತಿ ಚಲನೆಯೂ ಸಂಗೀತದಂತೆ, ಪ್ರತಿ ದೃಷ್ಟಿಯೂ ಮಂತ್ರಮುಗ್ಧ ಮಾಡುವಂತೆ. ಅಲೆಗಳು ಅವಳ ಲಯಕ್ಕೆ ಅನುಸರಿಸುತ್ತವೆ. ಸೌಂದರ್ಯ ಕೇವಲ ಕಾಣುವುದಲ್ಲ, ಅದು ಒಂದು ಅನುಭವ. ದೇವತೆಗಳು ಕ್ಷಣಕಾಲ ಮಂತ್ರಮುಗ್ಧರಾಗ್ತಾರೆ. ಇಂತಹ ಸೌಂದರ್ಯವನ್ನು ನಾವು ನೋಡಿಲ್ಲ. ಇವಳು ನಮ್ಮ ಲೋಕದಲ್ಲಿರಬೇಕು. ಇವಳ ಸೌಂದರ್ಯ ನಮಗೆ ಸೇರಿದದ್ದು. ರಂಭಾ, ನೀನು ಸ್ವರ್ಗಲೋಕದ ಅಲಂಕಾರವಾಗಬೇಕು. ನಿನ್ನ ಸೌಂದರ್ಯ ದೇವಲೋಕವನ್ನು ಹೊಳೆಯಿಸಲಿ. ಎಲ್ಲಾ ಸುಂದರವು ದೇವತೆಗಳಿಗೆ ಮಾತ್ರವೇನಾ? ಒಂದು ದೊಡ್ಡ ಕಮಲ ಹೂವು ಸಮುದ್ರದ ಮೇಲೆ ಅರಳುತ್ತದೆ. ಆ ಕಮಲದ ಮಧ್ಯದಲ್ಲಿ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾಗುತ್ತಾಳೆ. ಅವಳ ಸುತ್ತಲೂ ಚಿನ್ನದ ಕಿರಣಗಳು. ದೇವತೆಗಳು ಕೈ ಮುಗಿದು ನಮಸ್ಕರಿಸ್ತಾರೆ. ಮಹಾಲಕ್ಷ್ಮೀ ದೇವಿ ನಮಗೆ ಕೃಪೆ ನೀಡಿ. ಐಶ್ವರ್ಯದ ದೇವಿ ಎಲ್ಲರನ್ನೂ ಗಮನದಿಂದ ನೋಡುತ್ತಾಳೆ. ನಿಧಾನವಾಗಿ ದೇವತೆಗಳ ನಡುವೆ ನಡೆಯುತ್ತಾಳೆ. ನಂತರ ವಿಷ್ಣುವಿನ ಮುಂದೆ ನಿಂತುಕೊಳ್ಳುತ್ತಾಳೆ. ಧರ್ಮವನ್ನು ಉಳಿಸುವವನೇ ನನ್ನ ಹೃದಯಕ್ಕೆ ಅರ್ಹನು. ಸಮುದ್ರ ಮಂಥನ ಮುಂದುವರಿಯುತ್ತದೆ. ಅಲೆಗಳೊಳಗೆ ಈಗ ಒಂದು ವಿಭಿನ್ನ ಕಿರಣ ಕಾಣುತ್ತದೆ. ಗಾಳಿಯಲ್ಲಿ ಮಧುರ ಪರಿಮಳ ಹರಡುತ್ತದೆ. ಆ ಪರಿಮಳ ಮನಸ್ಸನ್ನು ತಲ್ಲಣಗೊದಿಸುವಷ್ಟು ಆಕರ್ಷಕ. ಆ ಸುವರ್ಣ ಕಿರಣದ ಮಧ್ಯದಲ್ಲಿ ನಿಧಾನವಾಗಿ ಮೇಲಕ್ಕೆ ಏರುತ್ತಾಳೆ ವಾರುಣಿ ದೇವಿ. ಅವಳ ರೂಪ ಮೃದುವಾದ, ಮೋಹಕ. ಕೈಯಲ್ಲಿ ದಿವ್ಯ ಮಧ್ಯದಿಂದ ತುಂಬಿದ ಕಲಶ. ಅವಳ ಸುತ್ತಲೂ ಮಂಜುಮಾದರಿಯ ಬೆಳಕು ತೇಲುತ್ತದೆ. ಈ ಶಕ್ತಿ ನಮ್ಮದು. ನಾವಿದನ್ನು ಆನಂದಿಸಲು ಅರ್ಹರು. ಇವಳು ನಮಗೆ ಶಕ್ತಿ ಕೊಡುತ್ತಾಳೆ. ನಮ್ಮ ಇಚ್ಛೆಗಳನ್ನು ಹೆಚ್ಚಿಸುತ್ತದೆ. ದೇವತೆಗಳು ಪರಸ್ಪರ ನೋಡಿಕೊಳ್ಳುತ್ತಾರೆ. ಇದು ಮನಸ್ಸನ್ನು ವಶಪಡಿಸಿಕೊಳ್ಳುವ ಶಕ್ತಿ. ಇದರಿಂದ ನಾವು ದೂರ ಇರಬೇಕು. ಅವರು ಶಾಂತವಾಗಿ ಹಿಂದೆ ಸರಿತಾರೆ. ವಾರುಣಿ ನಿಧಾನವಾಗಿ ಅಸುರರ ಕಡೆಗೆ ನಡೆದು ಬರುತ್ತಾಳೆ. ಅವಳು ಮೃದುವಾಗಿ ನಗುತ್ತಾಳೆ. ತನ್ನ ಕಲಶವನ್ನ ಅಸುರರಿಗೆ ಸಮರ್ಪಿಸುತ್ತಾಳೆ. ಹೀಗೆ ವಾರುಣಿ ಅಸುರರ ಪಾಲಾಯಿತು. ಅಸುರರು ನಗು, ಗರ್ವ ಹೆಚ್ಚಾಗುತ್ತದೆ. ದೇವತೆಗಳು ಶಾಂತವಾಗಿ ಮಂಥನ ಮುಂದುವರಿಸುತ್ತಾರೆ. ಮೋಹ ಕ್ಷಣಿಕ ಸಂತೋಷ ನೀಡಬಹುದುದಾ, ಆದರೆ ಅದು ವಿವೇಕವನ್ನು ಮುಚ್ಚುತ್ತದೆ. ಸಮುದ್ರ ಮತ್ತೆ ಗರ್ಜಿಸಲು ಆರಂಭಿಸುತ್ತದೆ. ಮತ್ತೊಂದು ದಿವ್ಯ ಸಂಪತ್ತು ಹೊರಬರಲು ಸಿದ್ಧವಾಗುತ್ತದೆ. ಮೋಹದ ನಂತರ ಬರುತ್ತಿದೆ ಸುಗಂಧದ ಶಾಂತಿ. ಮುಂದೆ ಉದಯಿಸುವುದು ಪಾರಿಜಾತ ವೃಕ್ಷ. ಸಮುದ್ರದ ಮೇಲ್ಮೈ ಮೇಲೆ ಸುವರ್ಣ ಕಿರಣಗಳು ತೇಲುತ್ತವೆ. ಒಂದು ದಿವ್ಯ ಪರಿಮಳ ಗಾಳಿಯಲ್ಲಿ ಹರಡುತ್ತದೆ. ಆ ಪರಿಮಳದ ಮಧ್ಯದಿಂದ ಪಾರಿಜಾತ ವೃಕ್ಷ ಮೇಲಕ್ಕೆ ಏರುತ್ತದೆ. ದೇವತೆಗಳು ಆ ಪರಿಮಳದಲ್ಲಿ ತಲ್ಲೀನರಾಗುತ್ತಾರೆ. ಈ ವೃಕ್ಷ ಸ್ವರ್ಗದ ಅಲಂಕಾರವಾಗಲಿ. ಸಮುದ್ರ ಮಂಥನದ ವೇಗ ಮತ್ತೆ ಹೆಚ್ಚುತ್ತದೆ. ಅಲೆಗಳು ಗರ್ಜಿಸುತ್ತವೆ. ಆಕಾಶದಲ್ಲಿ ಮಿಂಚುಗಳು ಕಮಿಯುತ್ತವೆ. ಏಕಾಏಕಿ ನೀರಿನೊಳಗಿಂದ ಒಂದು ಸುತ್ತು ಹೊಳೆಯುವ ಬೆಳಕು ಹೊರಹೊಮ್ಮುತ್ತದೆ. ಪಂಚಜನ್ಯ ಶಂಖ ನಿಧಾನವಾಗಿ ಮೇಲಕ್ಕೆ ಬರುತ್ತದೆ. ಇದು ಪಂಚಜನ್ಯ ವಿಜಯದ ನಾದದ ಸಂಕೇತ. ಧರ್ಮದ ಜಯವನ್ನು ಘೋಷಿಸುವ ದಿವ್ಯ ಶಂಖ. ಶಂಖನಾದದ ಧ್ವನಿ ಆಕಾಶ, ಭೂಮಿ, ಪಾತಾಳ ಎಲ್ಲ ಲೋಕಗಳಿಗೂ ಹರಡುತ್ತದೆ. ಧರ್ಮದ ಜಯ ನಿಶ್ಚಿತ. ಈ ಶಬ್ದದ ನಮಗೆ ಅಶುಭ ಸೂಚನೆ. ಮಂಥನ ಗರಿಷ್ಠ ತೀವ್ರತೆಯನ್ನು ತಲುಪಿದೆ. ಮಂದರ ಪರ್ವತ ಸುತ್ತುವ ವೇಗದಿಂದ ಸಮುದ್ರದ ನೀರು ಸಿಡಿಯುತ್ತದೆ. ಅಕಸ್ಮಾತ್ ಸಮುದ್ರದ ಆಳದಿಂದ ಒಂದು ಭಾರೀ ಪ್ರಕಾಶ ಕಿರಣ ಸಿಡಿದು ಹೊರಬರುತ್ತದೆ. ಆ ಬೆಳಕಿನ ಮಧ್ಯದಿಂದ ಕೌಮೋದಕಿ ಗದಾ ನಿಧಾನವಾಗಿ ಮೇಲಕ್ಕೆ ಏರುತ್ತದೆ. ಇದು ಕೌಮೋದಕೀದ್.
ಕೇವಲ ಆಯುಧವಲ್ಲ, ಧರ್ಮವನ್ನು ರಕ್ಷಿಸುವ ಶಕ್ತಿಯ ಜೀವಂತ ರೂಪ. ಈ ಶಕ್ತಿ ನಮ್ಮ ರಕ್ಷಣೆಗೆ ಬಂದಿದೆ. ಇಂತಹ ಆಯುಧ ನಮ್ಮ ಕೈಗೆ ಬಂದ್ರೆ ನಾವು ಅಜೇಯ. ಆಕಾಶದಲ್ಲಿ ದಿವ್ಯ ಬೆಳಕು ಹರಡುತ್ತದೆ. ಶಾಂತ ಆದರೆ ಭಯಂಕರ ಶಕ್ತಿಯೊಂದಿಗೆ ವಿಷ್ಣು ಪ್ರತ್ಯಕ್ಷನಾಗುತ್ತಾನೆ. ಅವನ ಕಣ್ಣುಗಳಲ್ಲಿ ಸ್ಥಿರತೆ, ಮುಖದಲ್ಲಿ ಶಾಂತಿ. ಗದಾ ಅವನ ಕಡೆಗೆ ಆಕರ್ಷಿತವಾಗುತ್ತದೆ. ನಿಧಾನವಾಗಿ ಅವನ ಕೈಗೆ ಸೇರುತ್ತದೆ. ಮಂಥನದ ಉಗ್ರತೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಉಕ್ಕುತ್ತಿದ್ದ ಸಮುದ್ರ ನಿಧಾನವಾಗಿ ಶಾಂತವಾಗುತ್ತದೆ. ಗಾಳಿ ತಂಪಾಗುತ್ತದೆ. ಆಕಾಶದಲ್ಲಿ ಮಿಂಚುಗಳು ಮಾಯವಾಗುತ್ತವೆ. ಸಮುದ್ರದ ಆಳದಿಂದ ಒಂದು ಶೀತಲ ಬೆಳ್ಳಿಯ ಕಿರಣ ಹರಡುತ್ತದೆ. ಆ ಕಿರಣ ನಿಧಾನವಾಗಿ ರೂಪ ಪಡೆದುಕೊಳ್ಳುತ್ತದೆ. ಈ ಶೀತಲತೆ ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತಾ ಇದೆ. ಚಂದ್ರ ಮನಸ್ಸಿನ ಸ್ಥಿರತೆ, ಶಾಂತಿ ಮತ್ತು ಸಮತೋಲನದ ಸಂಕೇತ. ಆಕಾಶದಲ್ಲಿ ಒಂದು ಪ್ರಭಾವಶಾಲಿ ರೂಪ ಮೂಡುತ್ತದೆ. ಮಹಾದೇವ ಪ್ರತ್ಯಕ್ಷನಾಗ್ತಾನೆ. ಜಟೆಗಳು ಹರಡುತ್ತಿವೆ. ಕಣ್ಣುಗಳಲ್ಲಿ ಆಳವಾದ ಶಾಂತಿ. ಅವನ ಕಂಠದಲ್ಲಿ ನೀಲವರ್ಣ ಹಾಲಾಹಲದ ಗುರುತು. ಚಂದ್ರನು ನಿಧಾನವಾಗಿ ಶಿವನ ಕಡೆಗೆ ಆಕರ್ಷಿತನಾಗುತ್ತಾನೆ. ಶಿವನು ತನ್ನ ಜಟೆಯಲ್ಲಿ ಚಂದ್ರನನ್ನು ಧರಿಸುತ್ತಾನೆ. ಅವನ ರೂಪ ಇನ್ನಷ್ಟು ದಿವ್ಯವಾಗುತ್ತದೆ. ವಿಷದ ಉಗ್ರತೆಯನ್ನ ತನ್ನೊಳಗೆ ಹಿಡಿದ ಶಿವ ಇದೀಗ ಚಂದ್ರನ ಶಾಂತಿಯಿಂದ ಸಮತೋಲನ ಹೊಂದಿದನು. ಸಮುದ್ರ ಮಂಥನ ತೀವ್ರವಾಗುತ್ತದೆ. ಅಲೆಗಳು ಆಕಾಶವನ್ನೇ ತಲುಪುವಂತೆ ಎದ್ದಾಡುತ್ತವೆ. ಸಮುದ್ರದ ಮಧ್ಯದಲ್ಲಿ ದಿವ್ಯ ಬೆಳಕು ಹೊಳೆಯಲು ಶುರುವಾಗುತ್ತದೆ. ಆ ಬೆಳಕಿನೊಳಗಿಂದ ದಿವ್ಯ ವೈದ್ಯ ಧನ್ವಂತರಿ ಪ್ರತ್ಯಕ್ಷವಾಗುತ್ತಾನೆ. ಕೈಯಲ್ಲಿ ಹೊಳೆಯುವ ಅಮೃತದ ಕುಂಭ. ಇದು ಅಮೃತ ಮರಣವನ್ನೇ ಜಯಿಸುವ ಶಕ್ತಿ ಹೊಂದಿರುವ ದಿವ್ಯ ರಸ. ಕಲಶದೊಳಗೆ ಚಿನ್ನದ ಪ್ರಕಾಶ ತಿರುಗುತ್ತಾ ಇದೆ. ಅದರ ಬೆಳಕು ಎಲ್ಲರ ಕಣ್ಣುಗಳನ್ನು ಸೆಳೆಯುತ್ತದೆ. ಇದು ಅಮೃತ ಅಮರತ್ವ ಕೀಲಿಕೈ. ಅಕಸ್ಮಾತ್ ಅಸುರರು ಮುಂದೆ ಧಾವಿಸ್ತಾರೆ. ಅಮೃತ ನಮ್ಮದು, ನಾವಿದನ್ನು ಪಡೆದುಕೊಳ್ಳುತ್ತೇವೆ. ಒಬ್ಬ ಅಸುರ ಕಲಶವನ್ನು ಕಸಿದುಕೊಳ್ಳುತ್ತಾನೆ. ದೇವರು ಮತ್ತು ಅಸುರರು ಮುಖಾಮುಖಿ. ಮಿಂಚಿನಂತೆ ಶಸ್ತ್ರಗಳು ಢಿಕ್ಕಿ ಹೊಡೆಯುತ್ತವೆ. ಗಾಳಿ ಗರ್ಜಿಸುತ್ತದೆ. ಅಲೆಗಳು ಯುದ್ಧದ ತೀವ್ರತೆಯಿಂದ ಏರುತ್ತವೆ. ಅಮೃತ ಕಲಶದ ಮೇಲೆ ಹಿಡಿತಕ್ಕಾಗಿ ಹೋರಾಟ. ಕಲಶ ಕೈಗೆ ಹೋಗುತ್ತದೆ. ಯಾರು ಹಿಡಿದರೂ ಇನ್ನೊಬ್ಬರು ಕಸಿದುಕೊಳ್ಳುತ್ತಾರೆ. ಆಕಾಶ ಕತ್ತಲಾಗುತ್ತದೆ. ಮಿಂಚುಗಳು ಯುದ್ಧದ ಮಧ್ಯೆ ಹೊಡೆಯುತ್ತವೆ. ಅಮೃತಕ್ಕಾಗಿ ಲಾಲಸೆ ಮತ್ತು ಧರ್ಮ ಮುಖಾಮುಖಿಯಾದವು. ಈ ಯುದ್ಧ ಕೇವಲ ಶಕ್ತಿಯಲ್ಲ, ಇದು ನೀತಿಯ ಪರೀಕ್ಷೆ. ಮೋಹಿನಿಯ ರೂಪದ ಮುಂದೆ ನಿಂತಿರುವ ದೇವರು ಮತ್ತು ಅಸುರರು. ಅಮೃತ ಕಲಶ ಇನ್ನೂ ನಿರ್ಧಾರವಾಗದೆ ಉಳಿದಿದೆ. ಮುಂದೆ ಏನಾಯ್ತು? ಅಮೃತ ಯಾರಿಗ್ ಸಿಕ್ತು? ಮೋಹಿನಿಯ ಲೀಲೆಯ ಅಂತ್ಯ ಹೇಗಾಯ್ತು? ಈ ಎಲ್ಲಾ ರಹಸ್ಯಗಳನ್ನ ತಿಳ್ಕೊಳ್ಳಲು ನೀವು ಭಾಗ 2ಗಾಗಿ ಕಾಯ್ಬೇಕು. ಈ ವಿಡಿಯೋವನ್ನು ತಯಾರಿಸಲು ನಮಗೆ 4 ದಿನಗಳ ಪರಿಶ್ರಮ ಬೇಕಾಯಿತು. ನಿಮಗೆ ಇಷ್ಟವಾಗುತ್ತದೆ ಎಂದು ನಾವು ಭಾವಿಸ್ತೇವೆ. ಯಾವುದೇ ತಪ್ಪುಗಳಿದ್ದರೆ ಕ್ಷಮಿಸಿ. ನಾವು ಶೀಘ್ರದಲ್ಲೇ ಭಾಗ 2 ಅಪ್ಲೋಡ್ ಮಾಡ್ತೇವೆ. ನಮ್ಮ ಚಾನಲ್ಗೆ ಬೆಂಬಲ ನೀಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.